ಸ್ಯಾಂಡಲ್ವುಡ್ನಲ್ಲಿ ನೂರಾರು ಪಾತ್ರಗಳಲ್ಲಿ ಅದ್ಭುತವಾದ ನಟನೆ ಮೂಲಕ ಆ, ನಟಿಸಿ ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರ ಮನದಲ್ಲಿ ನೆಲೆಯೂರುವಂತಹ ರಂಗಾಯಣ ರಘು ಸರ್ ಅವರು ಈಗ ರಂಗಸಮುದ್ರ ಸಿನಿಮಾದ ಮೂಲಕ ಒಂದು ವಿಭಿನ್ನ ಪಾತ್ರದಲ್ಲಿ ಮತ್ತೆ ಬೆಳ್ಳಿ ಪರದೆಗೆ ಇದೇ ಜನವರಿ 12ರಂದು ಬರ್ತಾ ಇದ್ದಾರೆ. ಸೊ ಈ ರಂಗಸಮುದ್ರ ಚಿತ್ರದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಅಷ್ಟೇ. ಕರ್ನಾಟಕ ಜನತೆ, ಎಲ್ಲ ಕನ್ನಡಿಗರು, ಎಲ್ಲೆಲ್ಲಿದ್ದರೂ ಎಲ್ಲ ಕನ್ನಡಿಗರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ತೆ. ರಂಗಸಮುದ್ರ ಸಿನಿಮಾದಲ್ಲಿ ಒಂದು ಅದ್ಭುತವಾದ ನಟನೆಯ ಮೂಲಕ ನಟಿಸಿದ್ದಾರೆ, ಒಂದು ವಿಭಿನ್ನ ಪಾತ್ರದಲ್ಲಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಹೌದು, ಅದು ಅದು ಅವನಂತಪ್ಪ ಜನಪದ ಕಲಾಗಾರ, ಡೊಳ್ಳು ಬಾರಿಸ್ಕೊಂಡು ವೈಲಾರ್ಲಿಂಗ ಆ ಭಕ್ತಿ, ನಿಮಗೆ ಭಕ್ತಿಯ ಜೊತೆಗೆ ಅದನ್ನು ಆ ಕಲೆಯನ್ನು ಕಲ್ತ್ಕೊಂಡಿರುವಂಥನು. ಅದಕ್ಕೆ ಸ್ವಲ್ಪ ಹತ್ತಿರ ನೋಡಿ, ಜನಪದಕ್ಕೂ ಮತ್ತು ಭಕ್ತಿಗೂ. ಕೆಲಸದಲ್ಲಿ ಎಷ್ಟು ಭಕ್ತಿ ಕಾಣುತ್ತೋ ಯಾವುದೋ ಒಬ್ಬರನ್ನ ಮೈಲಾರ್ಲಿಂಗ ಅಂದ್ಕೋತೀವಿ, ಅದನ್ನು ಅವನಿಂದ ನನಗೆ ಅದು ಬಂದಿದೆ ಅಂತ. ಈಗ ಈ ಆಕರ್ಷಣೆ ಕಾಲದಲ್ಲಿ ಅವನೇನು ಮಾಡ್ತಾನೆ, ಎಲ್ಲೆಲ್ಲ ಏನು ವಯಸ್ಸಿನ ಹುಡುಗರು ತಪ್ತಿದಾರಲ್ಲ, ಕಲ್ತ್ಕೋರೋ ಅಂಥೇಳಿ ಅವ್ರು ಕಲ್ಸೋಕ್ಕೊಂದು ದಾವಂತ ಕಲಿಸ್ಬಿಡ್ಬೇಕಪ್ಪ ಅದನ್ನು. ಹೆಂಗೋ ಏನೋ ಗೊತ್ತಿಲ್ಲ, ಮತ್ತು ಏನೇನೋ ಬಂದವು, ಏನೇನೋ ಆಗ್ತಾವೆ, ಕಲ್ತ್ಕೊಬಿಡ್ಬೇಕು ಅಂತ. ಆ ಥರದೊಂದು ದಾವಂತದ ಪಾತ್ರ. ಮತ್ತು ಅದು ಮುಂದೆ ಏನಾಗುತ್ತೆ ಅನ್ನೋದು ಅದನ್ನು ಅವನು ಒಬ್ಬ ಮೊಮ್ಮಗ ಇರ್ತಾನೆ, ಅವನದೇನೋ ಮೊಮ್ಮಗಂದೇನೋ ಪಾಪ ಅವನದೊಂದು ಕನಸು, ಅವನಿಗೊಂದು ಅಡ್ಡಿ ಮಾಡಲ್ಲ. ಅವನು ನೀನು ಓದು ಅಂತ ಮಾಡ್ತಿರ್ತಾನೆ. ಇದ್ರ ಜೊತೆಗೆ ಇವನು ವಿದ್ಯೆ ಇರುತ್ತಲ್ಲ, ಅವನ ವಿದ್ಯೆಗೂ ಒಂದು ತೊಂದರೆ ಮಾಡಲ್ಲ. ನಂದೊಂದು ವಿದ್ಯೆ ಅಂತಲೂ ಗೊತ್ತಿಲ್ಲ ಅವನಿಗೆ, ಇದೇನೋ ಕಲ್ತ್ಕೊಂಡಿದ್ದೀನಿ ಕಲಿಸ್ಬಿಡ್ಬೇಕು ಅಂತ. ಈ ಥರದ್ದೊಂದು ಪಾತ್ರ ನಮ್ಮ ರಾಜ್ಕುಮಾರ್ ಎಸ್.ಕೆ ಅವರು, ನಮ್ಮ ಹೊಯ್ಸಳವರು ಈ ಥರದ್ದೇನೋ ಹಿಂಗೆ ಅಂದ್ಕೊಂಡಿದ್ದೀವಿ ಸರ್. ಇದು ನಮ್ಮ ಕಥೆನೇ, ಇದು ನಮ್ಮದು. ಹಂಗೆ ಕೆ ಆರ್ ನಗರ ಆಗ್ಬೋದು, ನಮ್ಮ ಬಿಜಾಪುರದ ಹತ್ರ ಜತ್ ಅಂತ ಯಾವುದೋ ಒಂದು ಊರು, ಆ ಊರಿಗೆ ಹೋದ್ವಿ. ಅಲ್ಲೊಂದು 5 ಲಕ್ಷ ಜನದ ಮಧ್ಯೆ ಆ ಊರಿಂದೊಂದು ನಾನು ಒಂದು ತುಂಬ ವಿಸ್ಮಯ. ಆ ಊರಿಂದು ರಾತ್ರಿ ಬಂದುಬಿಟ್ಟು ದೇವಸ್ಥಾನ ಶಿವ ಇರೋದು, ಶಿವನ ಇದು ಗುಡಿ ಮೇಲೆ ಪಟಕ ಕಟ್ಟುತ್ತೆ. ಅದೊಂದು ಆಗುತ್ತೆ. ಹೆಂಗಾಗುತ್ತೋ ಅಲ್ಲಿ ಜನಕ್ಕೆ ಗೊತ್ತು. ಪಟ್ಟಿದ್ದು ನಾವು ಅದನ್ನು ನೋಡಿದ್ವಿ. ಹೆಂಗಾಯ್ತು ಅಂತ ನೋಡಿದ್ವಿ. ನಾವು 10 ದಿವಸನೇ ಶೂಟಿಂಗ್ ಮಾಡ್ತಿದ್ವಿ. 5 ಲಕ್ಷ ಜನ, ನಮ್ಗೆ ಹೋಗೋಕ್ಕೆ ಜಾಗ ಇಲ್ಲ. ಒಂದ್ಸರಿ ನಿಂತಾಯ್ತಲ್ಲಿ, ಆಗಲಿಲ್ಲ. ಆ ಜನಕ್ಕೆ ನಿಜವೂ ನಾವು ತುಂಬ ಭಕ್ತಿಯಿಂದ ಕೈ ಮುಗಿಬೇಕು. ತುಂಬ ಸುತ್ತ ಬಂದು ನಿಂತ್ಕೊಳ್ಳೋರು, ಕೇಕ್ ಹಾಕೋರು, ನಮ್ಮ ಜೊತೆ ಕುಣಿಯೋರು, ಮಾಡೋರು. ನಮ್ಮ ಶೂಟಿಂಗ್ ಒಂದು ಚೂರು ತೊಂದರೆ ಮಾಡಲಿಲ್ಲ. ಖುಷಿ ಆಯಿತು. ಆ ಥರದೊಂದು ಪಾತ್ರ ರಂಗ ಸಮುದ್ರ. ನಿಮಗೆ ರಂಗ ಅಂದರೆ ಸಮುದ್ರ, ನಾವು ಸಣ್ಣ ಸಣ್ಣ ಮೀನುಗಳು ಅಷ್ಟೇ. ಆ್ಯಂಡ್ ಈ ಒಂದು ಚಿತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಜಾನಪದ ಒಂದು ಕಲಾವಿದರಾಗಿ ಕಾಣಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಟೈಮಲ್ಲೂ ಸಹ ಒಂದು 10 kg ಇರುವಂತಹ ಒಂದು ಡೊಳ್ಳನ್ನು ಹಿಡ್ಕೊಂಡು ಬಾರಿಸಿರುವಂಥದ್ದು ನೀವು ಹೇಳ್ತಾ ಇದ್ರಿ. ಸೊ ನಾನು ಬಾರಿಸ್ಬೇಕಾದ್ರೆ ನನಗೆಲ್ಲ ಸ್ವಲ್ಪ ಪೇಯ್ನ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು, ಆ ಪೇಯ್ನೂ ಸಹ ಎಲ್ಲೂ ತೋರಿಸ್ಕೊಳ್ಳಿದ್ದಂಗೆ ಒಳ್ಳೆ ಔಟ್ಪುಟ್ ಬಂದಿದೆ. ಅದ್ರ ಬಗ್ಗೆ ಹೇಳೋದಾದರೆ? ಅದು ನಿಮ್ಗದು ನನಗೆ ಅದು ಒರಿಜಿನಲ್ಲು. ಅವರು ನಾವು ಸಾರ್ ಇದನ್ನು ಡಮ್ಮಿ ಮಾಡಿಲ್ಲ ಅಂತಂದರು. ನಮ್ಮ ಧನು ಮಾಸ್ಟರ್ ಇದ್ದಾರಲ್ಲ, ಅವರು ಸರಿ ಚೆನ್ನಾಗಿದೆ, ಕಟ್ಕೊಳ್ಳಿ, ಸಕ್ಕತ್ತಾಗಿ ಕಾಣುತ್ತೆ ಅಂತ. ನನಗೂ ಸ್ವಲ್ಪ ಆಸೆ ಇತ್ತು, ಕಟ್ಕೊಂಡೆ. ನನಗೆ ಅಲ್ಲಿ ಪ್ರಾಬ್ಲಮ್ಮು, ಕಟ್ಕೊಂಡು ಮಾಡ್ತೀವಿ. 3 ದಿವಸ 4-5 ದಿವಸ ಆಗ್ಬಿಡ್ತು. ಅದ್ರ ಜೊತೆ ಕುಣಿಬೇಕು. ನಾನು ಒಬ್ಬನೇ ಕುಣಿದ್ರೆ ಹೆಂಗೋ ಮ್ಯಾಚ್ ಮಾಡಿಬಿಡ್ಬೋದು. ನಾವು ರಂಗಭೂಮಿಲಿ ಸ್ವಲ್ಪ ಅದನ್ನು ನಮ್ಮ ಬಾಡಿ ಅನ್ನೋ ರಿಯಾಕ್ಟ್ ಮಾಡುತ್ತೆ. ಈ ಸಿನಿಮಾ ಅಂದ್ಕೊಳ್ಳಿ, ಹಿಂದ್ಗಡೆ ಒಂದು 45 ಜನ ಇರ್ತಾರೆ, ಅದಕ್ಕೊಂದು ಕೋಆರ್ಡಿನೇಷನ್ ಬೇಕಾಗುತ್ತೆ. ಹಿಂಗೆ ಹೋದ್ರೆ ಹಿಂಗೆ ಬರಬೇಕು, ಹಿಂಗೆ ಬಂದರೆ ಅದೆಲ್ಲ ಸ್ವಲ್ಪ ನಮಗೆ ಓ ಅಂತ ಅಂತು. ಹಂಗೂ ಮಾಡ್ಕೊಂಡು ನಮ್ಮ ಡೈರೆಕ್ಟ್ರಿಗೆ ಏನು ರೀ ಒರಿಜಿನಲ್ ತಂದಿದ್ದು, ಅದು ಸುಮ್ಮನೆ ಕಟ್ಕೊಂಡು ಇರೋಕ್ಕೂ ಆಗೋದಿಲ್ವ ಅಲ್ಲ, ಅದ್ರ ಜೊತೆಗೆ ಮಾಡಬೇಕಲ್ಲ. ಹಂಗೆ ಬಿಡಲಿಲ್ಲ ಅವರು, ಮಾಡಿಸಿದ್ರು ಧನುಮೇಶ್ರು. ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ರಂಗಸಮುದ್ರದಲ್ಲಿ ಈಗ ನೀವಾಗಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರ. ಈ ಸಿನಿಮಾದಲ್ಲೂ ಸಹ ನಿಮ್ಮಿಬ್ಬರು ಕಾಂಬಿನೇಷನ್ ಬೆಳ್ಳಿ ಪರದೆಯಲ್ಲಿ ಇಲ್ಲ, ಇದು ನಂದು ಸಾರ್ದು ಅಲ್ಲ ನಾನು ಹೇಳ್ತಿರೋವಂಥದ್ದು ಏನಂತಂದರೆ, ಲೈಕ್ ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು. ಮತ್ತೊಂದು ನೀವಿಬ್ಬರು ಒಟ್ಟಿಗೆ ನಟಿಸಿರುವಂತಹ ಸಿನಿಮಾವನ್ನು ಪ್ರೇಕ್ಷಕರು ನೋಡುವಂಥ ಅವಕಾಶ ಸಿಗ್ತಿತ್ತು. ಸೊ ಹಾಗಾಗಿ ಅವರು ಈ ಒಂದು ಕಥೆನೂ ಕೇಳಿದ್ರಿ, ಈ ಸಿನಿಮಾನು ನೋಡಿದ್ರು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ವಿ. ಅವ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ನಮ್ಮ ಭರತ್ ಜೈನಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಹೇಳೋಕ್ಕೆ. ಯಾಕೆಂದರೆ ಗೊತ್ತಿಲ್ಲ, ಅದು ನಾನು ಹೇಳಿದ್ನಲ್ಲ, ರಂಗ ಸಮುದ್ರ, ನಾವೆಲ್ಲ ರಂಗದವರು, ಈ ಸಮುದ್ರ ಸೇರಿಸ್ಬೇಕು ನನಗೂ ಗೊತ್ತಿಲ್ಲ. ಅವ್ನು ಅಂದ್ಬಿಟ್ರು, ಯಪ್ಪ ನಾವು ಹೆಂಗೆ ಕೇಳೋದು ಅಂತ ಹೇಳ್ಕೊಂಡು ಆಮೇಲೆ ನಾನು ಒಂದು ಸರಿ ಜೇಮ್ಸ್ ಟೈಮಲ್ಲಿ ಶೂಟಿಂಗ್ ನಡೀತಾಯಿತ್ತು. ನಮ್ಮ ಚೇತನ್ ಅವ್ರದ್ದು ಜೇಮ್ಸ್ ನಡೀತಾಯಿತ್ತು. ಆ ಟೈಮಲ್ಲಿ ಸುಮ್ಮನೆ ಈ ಥರದ್ದೊಂದು ರಂಗ ಸಮುದ್ರ ಮಾಡ್ತಿದ್ವಿ ಸರ್, ಹಿಂಗೆ ಅಂದ್ಕೊಂಡು ಅವರು ಇಲ್ಲ, ಒಂದು ಫೋಕ್ಲೋರು ಪ್ಲಸ್ ಎಜುಕೇಷನ್ ಮಿಕ್ಸ್ ಮಾಡಿದ್ರು ಅಂತ ಹೇಳಿದೆ. ನಮ್ಮ ಭರತ್ ಜೈನ್ ಅವರು ಅಪ್ಪು ಸರ್ಗೆ ತುಂಬ ಆತ್ಮೀಯರು, ಹೇಳಿದ್ದಾರೆ, ಹೇಳೋರು ಕೇಳಿದ್ದಾರೆ. ಕೊಡಿ ಸರ್ ನೋಡ್ತೀನಿ ಅಂತಂದರು. ನಾನು ನೋಡ್ಬಿಟ್ಟು, ಈ ರಘು ಸರ್ ನನಗೆ ಇದ್ರ ಬಗ್ಗೆ ಹೇಳಿದರು ಅಂತ ಅಂದರು.
ಆಮೇಲಿಂದ 20 ಮುಗೀತು, 26 ಎಲ್ಲ ಹೋಗ್ತಿದ್ವಿ. ಫೋನ್ ಮಾಡಿದ್ರು, ಸರ್ ಏನದ್ರದ್ದು ಹೆಂಗೆ? ನಾನು ನೋಡಿದೆ, ಬಟ್ ಸ್ವಲ್ಪ ಮಕ್ಕಳದು ದೊಡ್ಡವ್ರದ್ದು ಒಂದು ಎಲ್ಲ ಮಜಾ ಇದೆ ಸರ್ ಅಂತ ಅಂದ್ರು. ಸರ್ ಅದ್ರಲ್ಲಿ ಶಿಕ್ಷಣದ ವಿಚಾರ ಬರುತ್ತೆ, ಅದನ್ನು ನಿಮ್ಮ ಬಾಯಿಂದ ಹೇಳಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಶಿಕ್ಷಣ ವಂಚಿತರಾಗಬಾರ್ದು, ಮಕ್ಕಳು ಶಿಕ್ಷಣ ಕಲೀಲೇಬೇಕು, ಎಷ್ಟಾಗ್ತಿರೋನಿಲ್ಲ ಅದನ್ನು ಆ ಥರದ್ದೊಂದು ಇದು ಸರ್. ಅಯ್ಯೋ ಹೌದಾ, ನಾನು ಸರಿ ಹಂಗಾದ್ರೆ ನಾನು ಸರ್ ಮಾಡ್ತೀನಿ ಅಂತ ಒಂದು ಡೇಟ್ ಕೊಟ್ಟು ಅದಾಗಿದ್ದರೆ ನಿಜವಾಗ್ಲೂ ನಮಗೆ ಆ ಸಮುದ್ರ ಸೇರೋದ್ರ ಜೊತೆಗೆ ನಮ್ಗೆ ಇನ್ನೊಂದು ಸಮುದ್ರ ರಾಘಣ್ಣ ಅವರು ಮತ್ತು ಶಿವಣ್ಣ ಮಾಡಬೇಕು ಅಂದ್ಕೊಂಡ್ವಿ. ರಂಗಣ್ಣವ್ರು ಬಂದಿದ್ದೆ ನಿಜವಾಗ್ಲೂ ನಮಗೆ ಅದೊಂದು ದೊಡ್ಡ ಶಕ್ತಿ ನಮಗೆ. ಯಾಕೆಂದರೆ ಆ ಥರದ ಮಾತುಗಳೇ ಆಗಬೇಕಲ್ಲ. ಯಾಕೆಂದರೆ ಅವ್ರ ಮನೆ ಅಂಥದ್ದು ದೊಡ್ಡ ಮನೆ ಅನ್ನೋದೇ ನಿಮ್ಗೆ ಮನೆ ಅಂಥದ್ದು. ಈಗ ನಮ್ಮ ಸಂಸ್ಕೃತಿನ ಇಲ್ಲಿ ಕೂರಿಸಿದ ಮನೆ ಈ ನಾಡಿಗೆ ಅಲ್ವಾ. ಹಾಗಾಗಿ ಅವ್ರು ಹೇಳಬೇಕು ಅಂತ ಅನ್ನಿಸ್ತು. ಹಂಗಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಮೈಸೂರು ಅಂದ ತಕ್ಷಣ ನಿಮಗೆ ಗೊತ್ತು ನಿಮ್ಮ ತವರೂರು ಅಂತ ಹೇಳ್ಬಿಟ್ಟು. ಮೈಸೂರವ್ರ ಕಡೆಯವರು ಅಂತಂದರೆ ಒಂದು ಆತ್ಮೀಯತೆ ಜಾಸ್ತಿ ಇರುತ್ತೆ. ಮೈಸೂರವ್ರು ಆಗಿದ್ದರೂ ಕೂಡ ನೀವು ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ಹೇಳ್ತಾ ಇದ್ರಿ, ಅವರ ಒಂದು ನಿಷ್ಕಲ್ಮಶ ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅವ್ರ ಕಡೆಯಿಂದ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಜನ ಬರಬೇಕು, ಕನ್ನಡ ಚಿತ್ರರಂಗದಲ್ಲಿ ಪಳಗಬೇಕು ಅಂತ ಹೇಳ್ಬಿಟ್ಟು. ಸೊ ಯಾಕೆ ಈ ಉತ್ತರ ಕರ್ನಾಟಕದ ಭಾಗದ ಮೇಲೆ, ಜನರ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ ಅಂತ? ನಮ್ಮ ಚಿತ್ರರಂಗ ಉಳಿಸಿದವರೇ ಅವರು. ಇದು ನಾನು ಈಗಿನ ನೋಡ್ತಿರೋದಲ್ಲ. ರಾಜ್ಕುಮಾರು, ಬಾಲಣ್ಣ, ನರಸಿಂಹರಾಜು ಆವಾಗ ನಮ್ಮ ಸಂಕಷ್ಟದಲ್ಲಿದ್ದಾಗ ನಾಟಕ ಅಂತ ಹೋದಾಗ ತುಂಬ ರೆಸ್ಪಾನ್ಸ್ ಆಗಿರೋದು ಉತ್ತರ ಕರ್ನಾಟಕದಲ್ಲಿ. ಅವ್ರಿಗೆ ನಾಟಕ ಆಗ್ಬೋದು, ಸಿನಿಮಾ ಆಗ್ಬೋದು, ಎಷ್ಟು ಪ್ರೀತಿ ಮಾಡ್ತಾರೆ ರೀ. ಎಲ್ಲರನ್ನೂ ಒಬ್ಬೊಬ್ಬ ಕಲಾವಿದರು ಸಿಗ್ತದೆ ನೋಡಲೇ ಅಂತಾರೆ. ಅದ್ರ ಜೊತೆಗೆ ಒಂದು ಸಣ್ಣದಾಗ ಒಂದು ಪೊಲಿ ಮತ ಹಾಕೋತಾರೆ ಅವರು. ನಮ್ಗೆ ಖುಷಿನೇ. ನೋಡಲೇ ಅಂತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಸಿನಿಮಾ ಗೆಲ್ಲಿಸ್ತಾರೆ. ನಾನು ಹೇಳ್ತಿರೋದು ಹಳೆ ಮೈಸೂರು ಭಾಗದಲ್ಲೆಲ್ಲ ಕಲಾವಿದರಿದ್ದಾರೆ. ಆ ಕಡೆ ನಾನು ಉತ್ತರ ಕನ್ನಡ ನಿರ್ಮಾಪಕರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಅಲ್ಲ, 10 ಜನ ಸೂಪರ್ ಸ್ಟಾರ್ ಬರ್ಬೇಕು ಅಲ್ಲಿಂದನೂ. ಆಗ ಅಖಂಡ ಕರ್ನಾಟಕದ ಆಸಕ್ತಿ ನೋಡ್ಬೇಕು ಅವಾಗ ಅದರದ್ದು. ರಾಜ್ಕುಮಾರ್ ಅವರು ಇದ್ದಾಗ ಅದ್ರದ್ದು ಇದೇ ಗೊತ್ತಾಗ. ರಾಜ್ಕುಮಾರ್, ಅಂಬರೀಷಣ್ಣ ಅವರು, ವಿಷ್ಣು ಸಾರ್ ಆಗ್ಬೋದು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಶ್ರೀನಾಥಣ್ಣ, ಇವರೆಲ್ಲರೂ ಹೋಗಿ ಅದಕ್ಕೆ ಅವ್ರಿಗೆ ಎಲ್ಲ ಥರದ ಕತೆಗಳು ಅವಾಗ ಅವ್ರು ಮಾಡ್ತಿದ್ರು. ಇವಾಗ ಏನೂ ಗೊತ್ತಿಲ್ಲಪ್ಪ ನಮಗೆ. ನಮಗೆ ಈ OTT ಮತ್ತು ಇವೆಲ್ಲ ಬಂದು ಅಲ್ಲೂ ಕೆಟ್ಟ ಸಿನಿಮಾ ಬರ್ತವೆ, ಒಳ್ಳೆ ಸಿನಿಮಾ ಬರ್ತವೆ, ಇಲ್ಲ ಅಂತ ಹೇಳಲ್ಲ. ಈ ಕನ್ನಡಕ್ಕೆ ಹಾಕಿದ್ದನ್ನು ತಾರತಮ್ಯ ಮಲ್ತಾ ಇದ್ದವ್ರನ್ನೇ ತೊಗೊಳ್ಳೋದಿಲ್ಲ ನೀವು ಅಂತ. ಇದು ಬಂದಾಗ ನಮ್ಗೆ ಅನಿಸುತ್ತೆ, ನಮಗೆ ಈ ಉತ್ತರ ಕರ್ನಾಟಕ ನಿಜವಾಗ್ಲೂ ನಮ್ಗೆ ಅದೊಂದು ಶಕ್ತಿ. ನೋಡ್ತಾರೆ ಜನ, ನೋಡ್ತಾರೆ ನಮಗೆ. ಈಗ ನಮ್ಮದು ಯಾವುದು ಎಲ್ಲ ಚೆನ್ನಾಗಿರೋ ಸಿನಿಮಾ ಅಂದ್ರೆ ಹುಚ್ಚದ್ದು ನೋಡ್ತಾರೆ, ಅದನ್ನು ಗೆಲ್ಲಿಸ್ತಾರೆ. ಆ ಒಂದು ಪ್ರೀತಿಗಪ್ಪ. ಈಗ ಅವ್ರ ಕಡೆಯವರು ಇದ್ರೆ ಏನಾಗುತ್ತೆ, ಇವನು ನಮ್ಮವನ್ಲೇ ಅಂದ್ಬಿಟ್ಟು ನಮ್ಮ ಸಿನಿಮಾನು ನೋಡಿ ಇನ್ನೂ ಜಾಸ್ತಿ ನೋಡ್ತಾರಲ್ಲ. ಅದಕ್ಕೋಸ್ಕರ ಆ ಕಡೆಯಿಂದ ಬರಬೇಕು ಅಂತ ನನ್ನ ಒಂದು ಸಂಕಲ್ಪ, ಒಂದು ಆಸೆ ಅಷ್ಟೇ, ಬರಬೇಕು ಅಂತ. ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ ಉತ್ತರ ಕರ್ನಾಟಕದ ಜನತೆಗೆ ಏನಾದರೂ ಒಂದು ಮಾತು ಹೇಳೋದಾದರೆ ನೀವು ಯಾವ ಒಂದು ಮಾತನ್ನು ಹೇಳ್ತೀರಾ? ನೋಡ್ರಪ್ಪ, ಜನವರಿ 12ನೇ ತಾರೀಕು ರಂಗಸಮುದ್ರ ಬರ್ತವೆ. ಯಾವ ಬರ್ತವೋ ಯಾವ ಬರೋದಿಲ್ಲ ನಾನು ಹೇಳೋದಿಲ್ಲ. ಇದು ಬರ್ತೈತಿ, ನಿಮ್ಮೂರಿನ ಕತೆ ಐತಿ. ಜನವರಿ 12 ನೀವೆಲ್ಲ ಮಂದೆಲ್ಲ ಬಂದು ಅಕ್ಕರೆ ಅವರೇ ಅಣ್ಣರೇ ಅಪ್ಪರೇ ಎಲ್ಲ ಕುಂತು ನೋಡಿ ಈ ಸಿನಿಮಾನ ಮೆಚ್ಕೋರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ರಂಗಸಮುದ್ರ ಚಿತ್ರದ ಬಗ್ಗೆ ಮತ್ತು ನಿಮ್ಮ ಜರ್ನಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ರಂಗಸಮುದ್ರ ಚಿತ್ರದ ಬಗ್ಗೆ ಕನ್ನಡದ ಮೇರು ನಟರಾಗಿರುವಂತಹ ರಂಗಾಯಣ ರಘು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಫಿಲ್ಮ್ ಬ್ಯೂರೋ, ವಿಸ್ತಾರ ನ್ಯೂಸ್, ಬೆಂಗಳೂರು.